ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತನ್ಯ ಗೌಡ 1225. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಇವತ್ತು ನಾವು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಬಿಲಿಟೆಡ್ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಿ. ಬೆಂಗಳೂರು ಕಡೆ ಹೋಗ್ತಿದ್ರಿ. ಹಾಗೆ ನನಗೆ ನನ್ನ ಓಲ್ಡ್ ಆಫೀಸ್ ಕಾಣಿಸ್ತು. ತುಂಬಾ ಖುಷಿ ಆಯಿತು ನೋಡೋದಕ್ಕೆ. ಮೆಮೊರೀಸ್ ಎಲ್ಲ ನೆನಪಾಯಿತು. ನನ್ನ ಕೆರಿಯರ್ ನಾನು ಈ ಆಫೀಸಿಂದನೇ ಸ್ಟಾರ್ಟ್ ಮಾಡಿದ್ದು. 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಈ ಆಫೀಸಲ್ಲಿ ನನಗೆ. ಸೊ ಲಾಂಗ್ ಟರ್ಮ್ ಜರ್ನಿ ನೆನಪಾಯಿತು. ತುಂಬ ಖುಷಿ ಆಯಿತು. ಆಫೀಸ್ ಪಕ್ಕದಲ್ಲೇ ನಾವು ಹೋಗ್ಬೇಕಾಗಿರೋ ಪ್ಲೇಸ್ ಇದ್ದಿದ್ದು. ಸೊ ಬೇಗನೆ ರೀಚ್ ಆದ್ರಿ. ನಾವು ಹೋಗ್ತಿರೋ ಪ್ಲೇಸ್ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ? ಮಾರ್ತಳ್ಳಿಯಲ್ಲಿರೋ ABS ಬಾರ್ಬಿಕ್ಯೂ ಸೆಂಟರ್. ಇಲ್ಲಿ ನಮಗೆ ಬರ್ಡೇ ಸೆಲೆಬ್ರೇಷನ್ ಆಗಲಿ, ನಾನ್ ವೆಜ್ಗಾಗಲಿ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೋದ್ರಿ. ಹಾಗೆ ಚೆನ್ನಾಗೂ ಇತ್ತು. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ಇದು ನಾವು ಒಳಗಡೆ ಹೋದ ತಕ್ಷಣ ನಮ್ಮ ಸಮೃದ್ಧಿ ನಾನೇ ಹೋಗ್ತೀನಿ ಅಂತ ಹೋಗ್ತಿದ್ದಾಳೆ, ಎಲ್ರಿಗೂ ಬಾಯ್ ಮಾಡಿ. ಅವಳಿಗಂತೂ ತುಂಬ ಖುಷಿಯಾಗುತ್ತೆ ಔಟ್ಸೈಡ್ ಕರ್ಕೊಂಡೋದ್ರೆ. ABS ಅಬ್ಸಲ್ಯೂಟ್ ಬಾರ್ಬಿಕ್ಯೂನಲ್ಲಿ ಏನೇನೆಲ್ಲ ನೋಡ್ಬೋದು ಅಂತ ತೋರಿಸ್ತೀನಿ ಬನ್ನಿ. ನಾನಂತೂ ಫಸ್ಟೇ ಪ್ರೀ ಬುಕ್ ಮಾಡಿದ್ದೆ ಟೇಬಲ್ಲು. ಇಲ್ಲ ಅಂದರೆ ವೀಕೆಂಡ್ಸಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ, ಯಾವಾಗೂ ರಶ್ ಜಾಸ್ತಿನೇ ಇರುತ್ತೆ. ಸೊ ನಮ್ಮ ಟೇಬಲ್ ಸೆಟ್ ಆಗಿತ್ತು. ನಾವು ಬೇಬಿಗೆ ಸ್ವಲ್ಪ ಎನರ್ಜಿ ತುಂಬ್ತಾ ಇದ್ರಿ ಸ್ಟಾರ್ಟಿಂಗ್ ಹೋದ ತಕ್ಷಣವೇ. ಹಾಗೆ ನಾನು ಇನ್ನೂ ಬಾರ್ಬಿಕ್ಯೂ ಸೆಟ್ ತಂದಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದೆ. ಎಕ್ಸೈಟೆಡ್ ಟು ಸಿ ದ ಬಾರ್ಬಿಕ್ಯೂಸ್ ವೆರೈಟೀಸ್ ಏನೇನಿದೆ ಅಂತ. ಅಷ್ಟರಲ್ಲೇ ಅವರು ಟೇಬಲ್ ಎಲ್ಲ ಸೆಟಪ್ ಮಾಡಿ ಬಾರ್ಬಿಕ್ಯೂ ಸೆಟ್ ತಂದೇ ಬಿಟ್ಟರು. ಬಾರ್ಬಿಕ್ಯೂ ಸೆಟ್ ಇನ್ಸ್ಟಾಲ್ ಮಾಡ್ತಿದ್ದಾರೆ ನೋಡಿ. ಈ ರೀತಿ ಇನ್ಸ್ಟಾಲ್ ಮಾಡಿದ್ರು. ಒಂದೊಂದು ಟೇಬಲ್ಗೂ ಇನ್ಸ್ಟಾಲ್ ಮಾಡ್ತಾರೆ. ಇನ್ಸ್ಟಾಲ್ ಆದಮೇಲೆ ನಮಗೆ ಮೇನ್ ಕೋರ್ಸ್ನ ಸರ್ವ್ ಮಾಡ್ತಾರೆ. ಇದರಲ್ಲಿ ಏನೇನು ವೆರೈಟೀಸ್ ಇದೆ ಅಂತ ಬನ್ನಿ ನೋಡೋಣ. ಡೇ ಸ್ವೀಟ್ ಆಗಿರಲಿ ಅಂತ ಸ್ವೀಟ್ಸಿಂದ ಸ್ಟಾರ್ಟ್ ಮಾಡ್ಕೊಂಡ್ರಿ. ಬಾರ್ಬಿಕ್ಯೂನಲ್ಲಿ ನಮಗೆ ವೆಜ್ಜು ನಾನ್ ವೆಜ್ 2 ಆಪ್ಷನ್ ಇದೆ. ನಾವೆಲ್ಲರೂ ನಾನ್ ವೆಜ್ಜೇ ಸೆಲೆಕ್ಟ್ ಮಾಡಿದ್ರಿ ಆಲ್ಮೋಸ್ಟ್. ಬಟ್ ಸ್ಟಿಲ್ ಪನ್ನೀರೆಲ್ಲ ಆಪ್ಷನಲ್ ಆಗಿ ತೊಗೊಂಡ್ರಿ. ಇದರಲ್ಲಿ ಬಾರ್ಬಿಕ್ಯೂದಲ್ಲಿ ನಮ್ಗೆ ಏನೇನು ಐಟಮ್ಸ್ ಇತ್ತು ಅಂದರೆ, ಇಲ್ಲಿ ಸೀ ಫುಡ್ಸ್ ಫೇಮಸ್ ಆಗಿರುತ್ತೆ. ಸೀ ಫುಡ್ಡು ಪ್ರಾನ್ಸ್ ಅಂತೂ ಹೇಳೋದೇ ಬೇಡ ಬಿಡಿ. ಪ್ರಾನ್ಸ್ ತಿನ್ನೋರೇ ಜಾಸ್ತಿ ಈ ಕಡೆ ಬರೋದು. ನಮ್ಮ ಹಸ್ಬೆಂಡ್ಗಂತೂ ಪ್ರಾನ್ಸ್ ಅಂದರೆ ತುಂಬಾ ಫೇವ್ರೇಟು. ಅಡಿಷ್ನಲ್ ಡಿಶಸ್ಗೆ ನಾವು ಟೋಕನ್ ತೊಗೋಬೇಕಾಗುತ್ತೆ. ಈ ರೀತಿ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ಟೋಕನ್ ತೊಗೊಳ್ಳಿ. ಬಟ್ ಇಟ್ಸ್ ಇನ್ಕ್ಲೂಡೆಡ್ ಇನ್ ದ ಪ್ಯಾಕೇಜ್ ಓನ್ಲಿ. ನಾನಿಲ್ಲಿ ಬನ್ನಿ ಮತ್ತು ಡಕ್ ಟ್ರೈ ಮಾಡೋಣ ಅಂದ್ಕೊಂಡ್ರಿ. ನಮ್ಮ ಒಂದು ಗ್ಯಾಂಗಲ್ಲಿ ಡಕ್ ಇಷ್ಟ ಆಯಿತು ಸ್ವಲ್ಪ ಜನಕ್ಕೆ. ಬನ್ನಿ ಏನು ಅಷ್ಟರಲ್ಲೇ ಇತ್ತು, ಬಟ್ ಸ್ಟಿಲ್ ಓಕೆ. ನನಗಂತೂ ಸ್ಟಾರ್ಟರ್ಸಲ್ಲಿ ಪ್ರಾನ್ಸ್ ತುಂಬ ಇಷ್ಟ ಆಯಿತು. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಹಾಗೆ ಸೆಲ್ಫ್ ಸರ್ವಲ್ಲಿ ಏನೇನು ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಬರೋದಕ್ಕೆ ಹೋಗ್ತಿದ್ದೀನಿ. ಆಪ್ಷನ್ಸ್ ಎಷ್ಟೇ ಇದ್ದರೂ ಸ್ಟಾರ್ಟರ್ಸಲ್ಲೇ ನನಗೆ ಹೊಟ್ಟೆ ತುಂಬೋಗಿತ್ತು. ಅದರಲ್ಲಿ ಕ್ರೌಡು ಈ ಔಟ್ಸೈಡ್ ಬಂದಾಗ ನನಗೆ ಊಟ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ. ಔಟ್ಸೈಡ್ ಬಂದು ನಾನೇನು ತಿಂದಿಲ್ಲ ಅದು ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅದು ಸ್ವಲ್ಪ ಜನಕ್ಕೆ ಹಾಗೆ ಆಗುತ್ತಲ್ವ. ಯಾರಿಗೆ ಈ ಥರ ಕ್ರೌಡಲ್ಲೆಲ್ಲ ತಿನ್ನೋಕ್ಕೆ ಆಸೆ ಇದ್ರೂ ತಿನ್ನೋಕ್ಕಾಗೋದಿಲ್ಲ, ಈಚೆ ಬಂದಮೇಲೆ ನಾನೇನೋ ತಿಂದಿಲ್ಲ ಅಂತ ಹೇಳ್ತೀರಾ, ನಂತರನೇ ಅವರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಷ್ಟರಲ್ಲಿ ನನ್ನ ಬರ್ಡೇ ಕೇಕ್ ರೆಡಿ ಇತ್ತು. ಕೇಕ್ ಕಟ್ಟಿಂಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರಿ. ಆಲ್ರೆಡಿ ನಾನು ನಿಮ್ಗೆ ಇನ್ಫಾರ್ಮ್ ಮಾಡಿದ್ದೆ ಅಲ್ವಾ, ನನ್ನ ಬರ್ಡೇ ದಿನ ನಾನು ಶಿರ್ಡಿ ಸಾಯಿಬಾಬಾ ದರ್ಶನಕ್ಕೆ ಹೋಗಿದ್ದೆ ಅಂತ. ಸೊ ವೀಕೆಂಡ್ನಲ್ಲಿ ನಮ್ಮ ಯಜಮಾನರು ನನಗೋಸ್ಕರ ಇಲ್ಲಿ ಪಾರ್ಟಿ ಅರೇಂಜ್ ಮಾಡಿದ್ದು, ಬಿಲೆಟೆಡ್ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ. ಹರಸುವ ಮನಸ್ಸುಗಳಿರುವವರೆಗೂ ಹುಟ್ಟುಹಬ್ಬಗಳೆಲ್ಲ ಮಧುರ ಕ್ಷಣಗಳೇ. ನನ್ನ ಬರ್ಡೇಗೆ ವಿಶ್ ಮಾಡಿರೋ ಪ್ರತಿಯೊಬ್ಬರಿಗೂ ಮನಸ್ಪೂರ್ವಕ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನನ್ನ ಬಿಲೆಟೆಡ್ ಬರ್ಡೇ ಸೆಲೆಬ್ರೇಷನ್. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಟೇಕ್ ಕೇರ್.